ಏನಿಲ್ಲ, ಇಲ್ಲಿ ಕೆಂಗೇರಿಗೆ ರೋಡ್ ರೈಲ್ವೆ ಸ್ಟೇಷನ್ ಬಂದಿದ್ವಿ. ನನ್ನ ತಮ್ಮ ನಮ್ಮ ಮಿತಿಸಿ ಕಳ್ದೋಗ್ಬಿಟ್ಟವನೆ. ನೋಡುವವರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುಸ್ಸಂಜೆ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬರೋ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಟ್ರೈನಲ್ಲಿ ಸಿಕ್ಕ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಂದನೇ ಪ್ರಾರಂಭ ಮಾಡೋಣ. ಅಂದರೆ ಟಿಕೆಟ್ ತೊಗೊಂಡು ಪ್ರಾರಂಭ ಮಾಡೋಣ. ಸೊ ಸಮಯ ಇವಾಗ 4:10. ಎಲ್ಲರೂ ಟ್ರೈನ್ ಬರೋ ಟೈಮ್ ಆಯಿತು. ಹತ್ತಬೇಕಾಗಿ ಎಲ್ಲ ಓಡ್ತಾವ್ರೆ. ಸೊ ನಾನು ಇನ್ನೂ ಟ್ರೈನ್ ಟಿಕೆಟ್ ಕೂಡ ತೊಗೊಂಡಿಲ್ಲ. ಯಾಕೆಂದರೆ ಇರೋದೇ 5 ನಿಮಿಷದಲ್ಲಿ ನಾನು ಟಿಕೆಟ್ ತೊಗೊಂಡು ಟ್ರೈನ್ನ ಕ್ಯಾಚ್ ಮಾಡ್ತೀನಾ ಇಲ್ಲ 1 ಅವರ್ ಕೂತ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತೀನಾ. ಸೊ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ವಿಡಿಯೋನ. ಸೊ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುರು ಹೆಂಗೋ ಬಂದ ತಕ್ಷಣ ಅಲ್ಲಿ ಟಿಕೆಟ್ ಸಿಕ್ತು ಗುರು. ಟಿಕೆಟ್ ಸಿಕ್ಕಿದ್ಮೇಲೆ ಓಡಿದ್ದೀನಿ. ನಾನು ಓಡೋ ಸ್ಪೀಡ್ಗೆ ಏನಾದರೂ ಇದಕ್ಕೆ ಏನೋ ಹೋಗಿದ್ರೆ 100 ಮೀಟರ್ ಫಸ್ಟ್ ಬಂದ್ಬಿಟ್ಟು ಪ್ರೈಸ್ ತಗೊಂಡ್ಬಿಡೀನಿ. ಹುಸೇನ್ ಬೋಲ್ಟ್ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲ ಮಿರ್ಸ್ತಿದ್ದೇನು ಫಾಸ್ಟಾಗಿ ಓಡಿದ್ದೀನಿ ಗುರು. ಸುಸ್ತಾಗೋಯ್ತು. ಕೊನೆಗೆ ಹೆಂಗೋ ಟ್ರೈನ್ 6 ಓಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಬಂದು ಒಳಗಡೆ ರಪ್ ಅಂತ ಕಾಲಿಟ್ಟೆ. ಮೂವಿ ಇದೆಯಲ್ಲ ಒಂದು ನಿಮಿಷ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ. ಈ ಮೂವಿ ಇದೆಯಲ್ಲ ಟ್ರೈನ ಇಟ್ಕೊಂಡು ಬೆಂಗಳೂರು ಕಡೆಗೆ ನಮ್ಮ ಮುಖವನ್ನು ತಿರುಗಿಸ್ಕೊಂಡು ಹೊರಟೆ. ಮೈಸೂರಿಗೆ ಬಾಯ್ ಹೇಳ್ತಾ ಬಂದಿದ್ದ ಕಾರಣ ಜೂ ನೋಡೋಕ್ಕೆ. ಸೊ ನೋಡಿಕೊಂಡು ಹೊರಟೆ. ತಾಯಿ ಚಾಮುಂಡೇಶ್ವರಿ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ ಮುಂದಾಗ ಹೋಗಿದ್ದೆ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಕೊಂಡು ಬೇಡ್ಕೊಂಡು ಹೊರಟೆ. ಮೈಸೂರು ಬಿಡ್ತು ಶ್ರೀರಂಗಪಟ್ಟಣ ಮತ್ತು ಇನ್ನೂ ಬೇಜಾನ್ ಇದೆಯಲ್ಲ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಹಿಂಗಿದೆಯಲ್ಲ. ಸೊ ನಾನು ಹತ್ತಿದ್ದು ಎಕ್ಸ್ಪ್ರೆಸ್ಸು. ಸೊ ಜಾಸ್ತಿ ಸ್ಟಾಪ್ ಇಲ್ಲ, ಇದ್ದಿದ್ದೆ 4 ಸ್ಟಾಪು ಆ್ಯಸ್ ಪರ್ ಫೋನ್ಪೇ ಇನ್ಸ್ಟ್ರಕ್ಷನ್ನು. ನೋಡೋಣ ಎಷ್ಟು ಸ್ಟಾಪ್ ಕೊಡುತ್ತೆ, ಎಲ್ಲೆಲ್ಲಿ ಕೊಡುತ್ತೆ ಅಂತ. ಸೊ ನನಗೆ ಆಲ್ರೆಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಮಂಡ್ಯ ನೋಡೋಕ್ಕೆ ಒಂಥರ ಖುಷಿ ಗುರು. ಎಲ್ಲೆಲ್ಲೋ ಕಾವೇರವನ್ನ ನೀರು ಹರಿತಿರೋದು ನೋಡೋದಕ್ಕೂ, ಮತ್ತು ಎಲ್ಲೆಲ್ಲೋ ತಂಪಾದ ತಂಗಾಳಿ ಜೊತೆಗೆ ಹಸಿರುವಿನ ಸೌಂದರ್ಯದ ವಾತಾವರಣ, ಮನಸ್ಸಿಗೆ ಇನ್ನೇನು ಬೇಕು ಅನ್ನೋ ಮಧುವಿನ ಒಂಥರ ಅನುಭವ, ಕಬ್ಬಿನ ಸಿಹಿ. ಟ್ರೈನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಈ ವೆದರ್ನ, ವ್ಯೂನ ಮಸ್ತಾಗಿದೆ. ಜರ್ನಿ ಬೇಜಾರೇ ಅನ್ಸಲ್ಲ. ಅದರಲ್ಲೂ ಈ ಪರಿಸರನ ಇಷ್ಟಪಡೋರು ಒಂಥರ ಚೆನ್ನಾಗಿದೆ. ಈ ನನ್ನ ಮಗ ಮನೆಗೆ ಬರ್ತಾನೆ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನಾನು ಆಲ್ಮೋಸ್ಟ್ ಮೈಸೂರು ಹೋದಾಗೆಲ್ಲ ಬರೀ ಟ್ರೈನಲ್ಲೇ ಹೋಗಿರೋದೆ. ಅದೇನು ಗೊತ್ತಿಲ್ಲ. ಹೋಯ್ತಾ ಒಂದು ಮದ್ದೂರು ವಡೆ ತಿನ್ಕೊಂಡು ಮದ್ದೂರು ವಡೆ ತಿನ್ಕೊಂಡು ಅಲ್ಲಲ್ಲೇ ಒಂದೊಂದು ಕಾಫಿ ಕುಡ್ಕೊಂಡು ಜೊತೆಗೆ ಪರಿಸರ ವ್ಯೂನ ನೋಡ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಅಲ್ವಾ. ಸೆಂಟ್ರಲ್ಲಿ ಸಿಗೋ ಆಲೆ ಮನೆಗಳನ್ನ ನೋಡಿಕೊಂಡು ಅಲ್ಲಲ್ಲೇ ಹಸಿರು ಗಿಡಗಳನ್ನೆಲ್ಲ ಪರಿಚಯವನ್ನು ಮಾಡಿಕೊಂಡು ಅಕ್ಕಪಕ್ಕ ಕೂತವ್ರನ್ನ ಮಾತಾಡ್ಸ್ಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲೂ ನೋಡ್ತಾ ಇದ್ದೀರಾ ನಾಲೆನ. ಮೈಸೂರಿಂದಲೇ ಕಬ್ಬಿಗೆ ಫೇಮಸ್ಸು, ಜೊತೆಗೆ ಇನ್ನೊಂದು ಕಲ್ಲಲ್ಲೇ ಕಾಣಿಸುವ ನೀರಿಗೆ ಫೇಮಸ್ಸು. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಮಂಡ್ಯದಿಂದ ನಾನು ಚಂದ್ರಶೇಖರ್ KG, ಮುಸ್ಸಂಜೆ ನಗುವಿನಲ್ಲಿ. ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ನಾನು ಇವತ್ತು ಬೆಳಿಗ್ಗೆ ಝೂ ನೋಡೋಣ ಅಂತ ಹೋಗಿದ್ದೆ ಗುರು ಮೈಸೂರಿಗೆ. ಬಟ್ ಸಾಟರ್ಡೆ ಸಂಡೇ ಹೋದ್ರೆ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವರು ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆಲ್ಲ ಅಷ್ಟು ಈಸಿ ಇಲ್ಲ. ಮತ್ತು ಮಧ್ಯಾಹ್ನ ಹೋದ್ರೆ ಪ್ರಾಣಿಗಳೆಲ್ಲ ವಿಶ್ರಾಂತಿಗೆ ತೆರಳಿರ್ತವೆ. ಸೊ ನೀವು ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಮೈಸೂರಿಗೆ ಹೋಗ್ಬೇಕಾದ್ರೆ. ಸೊ ಅರ್ಲಿ ಮಾರ್ನಿಂಗ್ ಹೋಗಿ, ಇಲ್ಲಾಂದರೆ ಸಂಜೆ ಹೊತ್ತು ಝೂಗೆ ವೀಕ್ಷಣೆ ಮಾಡೋಕ್ಕೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಹೊತ್ತು ಹೋದರೆ ಓಕೆ ನೋಡ್ಬೋದು, ಬಟ್ ಇಲ್ಲ ಅಂತಲ್ಲ, ಆದರೆ ಅಷ್ಟು ಪ್ರಾಣಿಗಳು ನಿಮಗೆ ಕಾಣ ಸಿಗಲ್ಲ. ಸೊ ನನ್ನ ಸಜೆಷನು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಹೋದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಎಲ್ಲ ಬಿಡಿಸ್ಕೊಂಡು ರಾಮನಗರನ ಬಿಟ್ಟು, ನಮ್ಮ ಜಿಲ್ಲೆಯಾದ ರಾಮನಗರನ ಬಿಟ್ಟು ನಾವೀಗ ಸದ್ಯಕ್ಕೆ ಹತ್ರ ಹೆಜ್ಜಾಲ ಹತ್ರ ಬರ್ತಾ ಇದ್ದೀವಿ.
ಸೊ ಮುಂದಿನ ಸ್ಟಾಪು ಹೆಜ್ಜಾಲ. ಆದರೆ ಸ್ಟಾಪ್ ಇಲ್ಲ, ಬಟ್ ಅಲ್ಲಿ ಸ್ಟಾಪ್ ಕೊಟ್ಟರು. ಕಾರಣ ಕ್ರಾಸಿಂಗ್ ಇತ್ತು. ಒಂದು 10-15-20 ನಿಮಿಷ ನಿಲ್ಲಿಸಿದ್ರು ಗುರು. 20 ನಿಮಿಷ ನಿಲ್ಲಿಸ್ಕೊಂಡು ಅದಾದಮೇಲೆ ಹೊಡ್ರು. ನಾವು ನೋಡಿ ಗೋಪುರ ತೊಗೊಂಡು ಏನೋ ಪೋಸ್ ಕೊಡ್ತಾ ಇದ್ದೀವಿ, ಯಾರು ಹೇಳಕ್ಕೆ ಹೋಗಬೇಡಿ. ಅದು ಸೆಲ್ಫ್ ಲೋವರು, ಏನು ಮಾಡೋಕ್ಕಾಗಲ್ಲ. ಏಕಾಂಗಿ ಜೀವನ ಬದುಕಬೇಕು. ಮತ್ತೆ ಟ್ರೈನ್ ಸ್ಟಾರ್ಟ್ ಆಯಿತು. ಟ್ರೈನ್ ಜೊತೆಗೆ ಸ್ವಲ್ಪ ಮಾತುಕತೆನೂ ಜಾಸ್ತಿ ಆಯಿತು. ಯಾಕಂದರೆ ಈ ವಿಡಿಯೋ ನೀವೇ ಮುಂದೆ ನೋಡ್ತೀರ. ಯಾರೋ ಸಿಕ್ಕಿದ್ರು ನೋಡಿ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ಯಾವ ಊರು ನಿಮ್ದಲ್ಲ? ಬೆಂಗಳೂರು ನ್ಯೂ ಬೆಲ್ ರೋಡು, ರಾಮಯ್ಯ ಹಾಸ್ಪಿಟ್ಲ್ ಹತ್ರ, ಸಂಜಯನಗರ. ಸಂಜಯನಗರ. ಎಸ್. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಜಯಂತ್ ಅಂತ ಅಣ್ಣ. ನಿಮ್ಮ ಹೆಸರು? ಚಂದ್ರಶೇಖರ್. ನನ್ನ ಹೆಸರು ಗಂಗಾಧರ್ ಅಂತ. ಎಲ್ಲ ಹೋಗಿರಲ್ಲ? ಬೆಂಗಳೂರು ಮೈಸೂರಿಂದ ಮನೆಗೆ ಬರಕ್ಕೆಲ್ಲವರ ಬರಕ್ಕಿರುವ ನಮ್ಮ ಮನೆಗೆ ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಮೈಸೂರು ನೆನೆ ಬರ್ಡೇ ಇತ್ತು, ಹುಡುಗನ ಬರ್ತಡೇ ಆಯ್ತು ಅಂತ ಫಸ್ಟ್ ನಂಜನಗೂಡು ಹೋದ್ರಿ, ಆಮೇಲೆ ಎಲ್ಲೋದ್ರು ನಂದು, ಆಮೇಲೆ ಚಾಮುಂಡಿ ಬೆಟ್ಟ, ಆಮೇಲೆ ಝೂ ನೋಡಿದ್ರಿ, ಪ್ಯಾಲೇಸ್ ನೋಡಿದ್ರಿ. ಇವತ್ತು ಝೂ ಮುಗಿಸ್ಕೊಂಡು ಬಂದಿರೋದು. ನಾನು ಹೋಗಿದ್ದೆ. ಹೌದಾ? ಕಾಣಿಸ್ತಾ ಸೂಪರ್. ಏನಂದೆ? ಮುಸ್ಸಂಜೆ ನಗು ಲೈ, ಮುಸ್ಸಂಜೆ ನಗು. ಮುಸ್ಸಂಜೆ ನಗರ. ಮೇನ್ ಇಲ್ಲ ಹಾಕ್ರಿ ಅಣ್ಣ, ಏನಿಲ್ಲ ಹಾಕ್ರಿ ಅಣ್ಣ, ಬರೋಣ ಒಂದ್ ದಿವಸ ನೋಡ್ತೀವಿ ಯೂಟ್ಯೂಬಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಾ ಲ್ಯಾಟ್ರಿ. ಆಕ್ಚುಯಲ್ ಸೇಲ್ ಪರವಾಗಿಲ್ಲ ಅಮ್ಮ. ಎಷ್ಟು ಬ್ರೋ ಸಬ್ಸ್ಕ್ರೈಬ್ ಇವ್ರನ್ನ ಅಣ್ಣ ಮಾಗಡಿ ಮಾಡೋ ನಿಂದ್ರ ಲೈ ಸಬ್ಸ್ಕ್ರೈಬ್ ಆಗಿಲ್ಲ. ಬೆಲ್ ಬಟನ್ ಅನ್ನು ಒತ್ತಿ. ಬೆಲ್ ಬಟನ್ ಅನ್ನು ಒತ್ತಿ. ಮುಸ್ಸಂಜೆ ಮಾತು ಅಲ್ಲ ನಗು. ಮುಸ್ಸಂಜೆ ಮಾತು ಸುದೀಪ್ ಸರ್ದು. ಹ್ಞೂ, ಮುಸ್ಸಂಜೆ ನಗು. ಇಲ್ಲ ಸಿಗುತ್ತೆ. ಮುಸ್ಸಂಜೆ ನಗು ಚಾನಲ್ ಹೋಗಿ ಇಲ್ಲಿ ವಿಡಿಯೋಸ್ ಇದೆ ತಾನೆ. ಏನು ವಿಡಿಯೋ ಮಾಡೋದು ನೀನು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೇನಾ ಬ್ರೋ ಅದೇ ಏನು ವಿಡಿಯೋ ಮಾಡೋದು ಬ್ರೋ? ಬೆಟ್ಟ ಯಾವುದು ಮಾಡಿಲ್ಲ ವಿಡಿಯೋ? ಮಾಡಿದ್ದೀನಿ ಬ್ರೋ. ಬೆಟ್ಟ ಇರೋದು ಮಾಡಿದ್ದೀರಲ್ಲ ಅಣ್ಣ ಇದು? ಅಲ್ಲ ನಮ್ಮೂರ ಕೈ ಮುಗಿದ್ದೀನಿ ಅಣ್ಣ. ಹಂಗೆಲ್ಲ ನಮ್ದು ಇದೆ ಅಣ್ಣ, ನಮ್ಮ ಚಿಕ್ಕಪ್ಪದ ಐತೆ ಯೂಟ್ಯೂಬ್ ಚಾನಲ್ ನೋಡಿಸ್ತೀನಿ. ಅವ್ರೇನು ಮಾಡೋದು? ಲಾಕ್ಸ್ ಎಲ್ಲ ಬೇರೆ ಕಂಟೆಂಟ? ಇಲ್ಲ ಅಣ್ಣ, ಟೊಮಟೆ ರವಿ ಬೆಂಗಳೂರು. ನಮ್ಮ ಚಿಕ್ಕಪ್ಪ ನೋಡಿದ್ದೀರಾ? ಸಬ್ಸ್ಕ್ರೈಬರ್ ಚೆನ್ನಾಗಿ ಅವರೇ. ಹ್ಞೂ ಅಣ್ಣ, ಬೆಂಗಳೂರು ಟಾಪ್ ಅವನು, ಕನ್ನಡ ಟಾಪ್ ಅಣ್ಣ. ಚೆನ್ನಾಗಿ ಹೊಸ್ತಾಗಿ ಹೊಡಿತಾರೆ ಆಲ್ರೆಡಿ. ಬೆಳಗ್ಗೆ ಇದನ್ನ ವಿಡಿಯೋ ಪೋಸ್ಟ್ ಮಾಡ್ತೀರಾ? ಸಿಕ್ಕಿರೋ ತರ್ಲೆಗಳು ಹೇಳಿ ಅಂತ ಕ್ಲಿಪ್ ಹಾಕ್ರಿ. ಇವತ್ತು ಹಾಕಲ್ಲ, ನಾಳೆ ನಾಡಿದ್ದು ಹಾಕ್ತೀನಿ. ಅದೇ ಹಾಕಿ ನೋಡ್ತಾ ಇರ್ತೀವಿ ಅಣ್ಣ ಯೂಟ್ಯೂಬ್ ಅಲ್ಲಿ. ಸೇರ ಮತ್ತೆ ಸಬ್ಸ್ಕ್ರೈಬ್ ಯಾವ್ದು ಹಾಕ್ರಿ ಅಂದ್ರೆ ಎಲ್ಲಿ ಮಾಡಿದೆ ಝೂಗ್ ಬಂದು ಎಲ್ಲಿ ನೀವು ಕಾಣಿಸೇ ಇಲ್ಲ. ನಾವು ಅಲ್ಲೇ ಇದ್ರಲ್ಲ ಕಾಣಿಸಿಲ್ಲ ಅಂತ ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನಾಡಿದ್ದು ಹಾಕ್ತೀನಿ. ಇದೆ ತಾನೆ ಅಣ್ಣ. ನಾಳೆ ಬೇರೆ ಕಂಟೆಂಟ್ ಇದೆ, ಅದು ಹಾಕ್ತೀನಿ. ಹೌದಾ? ಇದು ತೋರಿಸಿ ಮಾಡಿದೀವಿ ಅಂತ. ಸಬ್ಸ್ಕ್ರೈಬ್ ಮಾಡಿದ್ದೀವಿ. ಮಾಡಿದೀವಿ. ಥ್ಯಾಂಕ್ ಯು. ಅಣ್ಣ ಮಾವನಗರಿಲಿ ಗಿರಾಕಿಗಳಿಂದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ, ಸಾರಿ ಅಣ್ಣ. ನಾನು ಹೋಗ್ತಾ ಬರ್ತಾ ನೋಡ್ತಾನೆ ಇದ್ದೀನಿ, ಇದನ್ನ ಕಟ್ಟುತ್ತಾ ಅವ್ರು ಏನು ಅಂತ ಗೊತ್ತಾಗ್ತಿಲ್ಲ. ತಲೆಯಲ್ಲಿ 1000 ಪ್ರಶ್ನೆ ಓಡ್ತಾ ಇದ್ ನೋಡಿದಾಗೆಲ್ಲ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿರೋ ದಯವಿಟ್ಟು ಹೇಳ್ಬಿಡ್ರಪ್ಪ, ಕಮೆಂಟ್ ಮಾಡ್ಬಿಡ್ರಪ್ಪ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ನಮ್ಮ ಕೆಂಗೇರಿಗೆ ಬಂದಾಯ್ತು. ಈಗ ಇಳಿಯುವ ಸಮಯ, ಇಳ್ಕೊಂಡು ಇವಾಗ ಮನೆಗೆ ಹೋಗುವ ಒಂದು ಸುಸಂದರ್ಭ. ಗೈಸ್ ಏನಿಲ್ಲ, ಇಲ್ಲಿ ಕೆಂಗೇರಿಗೆ ರೈಲ್ವೆ ಸ್ಟೇಷನ್ ಬಂದಿದ್ವಿ. ನನ್ನ ತಮ್ಮ ನಮ್ಮ ಮಿತಿಸಿ ಕಳ್ದೋಗ್ಬಿಟ್ಟವನೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸವಾಗಿಂದ ಹುಡ್ತಾ ಇದ್ದೆ, 10 ನಿಮಿಷದಿಂದ ಸಿಗ್ತಾ ಇಲ್ಲ. ಅದಕ್ಕೆ ಫುಲ್ಲು ಆ ಕಡೆ ರೋಡ್ಗೆ ಹೋಗಿ ಹುಡ್ತೆ ಸಿಕ್ಕಿಲ್ಲ. ಅದಕ್ಕೆ ಈ ಕಡೆ ಫುಲ್ ಈ ಕಡೆ ಬಂದಿದ್ದೀನಿ ಹುಡ್ಕಕ್ಕೆ. ಎಲ್ಲಾದ್ರೂ ಸಿಗ್ತಾ ನೋಡ್ತೀನಿ.
ಇಲ್ಲ ಇಲ್ಲೇ ಅದ್ರ ಟ್ರಾಫಿಕ್ ಕಡೆ ಹುಡ್ತಾನೆ ಇದ್ದೀನಿ ಸಿಗ್ತಾ ಇಲ್ಲ. ಅದೆಲ್ಲ ಅವನೋ ಗೊತ್ತಿಲ್ಲ. ದೇವಸ್ಥಾನ ಇದೆ, ಕೈ ಮುಕ್ಕೊಂಡು ಹೋಗೋಣ, ಒಳ್ಳೇದು ಮಾಡಪ್ಪ ಅಂತ. ಎಲ್ಲವನೋ ಗೊತ್ತಿಲ್ಲ. ನಮ್ಮ ಯತೀಶ್ ಹುಡ್ಕೊಂಡು ಒಟ್ಟು ನಮಗೆ ಸಿಕ್ಕಂತ ಕೊನೆಯ ದಾರಿ ಡೆಡ್ ದಾರಿ. ಕೋಚ್ ನಂಬರ್ 20 ದೋಪರ್ ಸ್ಲೀಪರ್ 44064460. ಹಲೋ ನಿಮ್ಮ ಲೊಕೇಶನ್ ಬರ್ತಾ ಇದ್ದೀನಿ. ಬಂದೆ ಈ ಕಡೆ ಎಲ್ಲ ಜಂಪ್ ಹೊಡ್ಕೊಂಡು ಬಂದಿದ್ದೀನಿ. ಹಾಂ ಅಲ್ಲೇ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವನ್ ವಾಯ್ಸ್ ಕೇಳಿಸ್ತಿದಲ್ಲ, ಇವನೇ ಕಳೆದೋಗಿರೋದು, ಇವನೇ ಹುಡ್ತಾ ಇರೋದು. ವಾಯ್ಸ್ ಕೇಳಿಸ್ತಿದ್ಯಲ್ಲ? ರೂಲ್ಸ್ ಗೊತ್ತಿಲ್ಲ ಫ್ರೆಂಡ್ಸ್. 10 ನಿಮಿಷನೇ ಹುಡ್ತಾ ಇದ್ದೀನಿ ಸ್ನೇಹಿತರೆ. ನೀನು ಕೆಲವು ಕ್ಷಣಗಳಲ್ಲಿ ನಮ್ಗೆ ಸಿಗ್ತಾನೆ, ಅವನ ದರ್ಶನ ಕೂಡ ನಿಮ್ಗೆ ಮಾಡಿಸ್ತೀನಿ. ಸೊ ನಮ್ಮ ಜೊತೆ ನೀವಿರಿ, ಹುಡ್ಕೋಣ. ಇದೇ ಮ್ಯಾಪು. ಹುಡ್ತಾ ಇದ್ದೀನಿ. ಇನ್ನೂ 100 ಮೀಟ್ರ್ ತೋರಿಸ್ತಿದೆ. ಅಲ್ಲಿ ಮ್ಯಾಲಿಂದ ಜಂಪ್ ಹೊಡ್ಬಿಟ್ಟೆ, ಕಾಲು ನೋಯ್ತಾ ಇದ್ಲಿ. ಈ ಕಡೆ ಅಲ್ಲ, ಆ ಕಡೆ ಅಲ್ಲಿ. ಹಾಂ ಯಾಕಡೆ ಅಂದರೆ ಆ ಕಡೆ ಮೇನ್ ರೋಡಿಂದ ಈ ಕಡೆ ಜಂಪ್ ಹೊಡ್ದೆ. ಅಪ್ಪ ಕಾಲು ಫುಲ್ಲು ಹೋಯ್ತೈತೆ, ಸರಿಯಾಗಿ ಬಿತ್ತೈಟು. ಅದೇನಾಗೋದು ಗೊತ್ತಿಲ್ಲ. ನೀನು ಅಲ್ಲಿದ್ಯಾ? ಓ ಅಲ್ಲಿ ಹಳ್ಳದಲ್ಲಿದ್ಯಾ ನೀನು? ಹಾಂ ನೀನು ಹಳ್ಳದಲ್ಲಿದ್ಯಾ? ಅದೇ ಡೆಡ್ ಹ್ಯಾಂಡ್ ಬಂದಿದ್ದೀವಿ. ನಮ್ಮ ತಮ್ಮದಂತಹ ಯತೀಶ್ ಕೂಡ ಇನ್ನೂ ಕಾಣಿಸಿಲ್ಲ. ಇಲ್ಲೆಲ್ಲ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಹಳ್ಳದಲ್ಲಿ ಏನು ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಸೊ ಹಳ್ಳನ ಬೇದಿಸೋಣ, ಯತೀಶ್ ಅವ್ರನ್ನ ಕಂಡಿಡಿಯೋಣ. ಇನ್ನು 40 ಮೀಟ್ರ್ ಇದೆ. ಎಂತ ಹುಷಾರಾದ್ರೆ ಹೆಲ್ಮೆಟ್ ಹಾಕೊಂಬಿಟ್ಟವನೆ, ಗೊತ್ತಾಗ್ಬಿಟ್ರೆ ಆಯ್ತು ಅಂತ ನೋಡಿ. ಇವ್ರನ್ನೇ ಅವಾಗಿಂದ ಹುಡುಕ್ತಿದ್ದು, ಹೆಲ್ಮೆಟ್ ಹಾಕೊಂಬಿಟ್ಟವನೆ, ಗೊತ್ತಾಗ್ಬಿಟ್ರೆ ಆಯ್ತು ಅಂತ. ಒಂದು ಕಾಫಿ ಜೊತೆ ಇವತ್ತು ನಾವಿಬ್ರು ಕತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಇಲ್ಲಿಗೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.